ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್ಗೆ ಸಾಕ್ಷಿ ಹೇಳದಂತೆ ದರ್ಶನ್ ಅಭಿಮಾನಿಗಳಾದ ವೇಣು, ಸುಹಾಸ್ ಹಾಗೂ ಇವರು ಬೆದರಿಕೆ ಹಾಕಿದ್ದಾರೆ. ನ್ಯಾಯಾಲಯದ ಸೂಚನೆಯಡಿ ಕೇಸ್ ದಾಖಲಿಸಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಪ್ರಮುಖ ಸಾಕ್ಷಿ ಸಂದೀಪ್ಗೆ ಸಾಕ್ಷಿ ಹೇಳದಂತೆ ಆರೋಪಿ ಸುಹಾಸ್ ಬೆದರಿಕೆ ಹಾಕಿದ್ದ. ಈ ವೇಳೆ ವಾಟ್ಸ್ಆಪ್ ಕಾಲ್ನಲ್ಲಿ ಇನ್ನೂ 4 ಸಂದೀಪ್ಗೆ ವಾರ್ನಿಂಗ್ ಮಾಡಿದ್ರು. ಅವರ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಬೆದರಿಕೆ ಕರೆಯ ಕಿಂಗ್ ಪಿನ್ ಪ್ರಕರಣದ ಸಾಕ್ಷಿಯಾಗಿದ್ದ ಪುನೀತ್ ಅನ್ನೋದು ಗೊತ್ತಾಗಿದೆ. ಈತನು ಅರೆಸ್ಟ್ ಆಗಿದ್ದಾನೆ. ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್ಗೆ ಸಾಕ್ಷಿ ಹೇಳದಂತೆ ದರ್ಶನ್ ಅಭಿಮಾನಿಗಳಾದ ವೇಣು, ಸುಹಾಸ್ ಹಾಗೂ ಇವರು ಬೆದರಿಕೆ ಹಾಕಿದ್ದಾರೆ. ನ್ಯಾಯಾಲಯದ ಸೂಚನೆಯಡಿ ಕೇಸ್ ದಾಖಲಿಸಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಪ್ರಮುಖ ಸಾಕ್ಷಿ ಸಂದೀಪ್ಗೆ ಸಾಕ್ಷಿ ಹೇಳದಂತೆ ಆರೋಪಿ ಸುಹಾಸ್ ಬೆದರಿಕೆ ಹಾಕಿದ್ದ. ಈ ವೇಳೆ ವಾಟ್ಸ್ಆಪ್ ಕಾಲ್ನಲ್ಲಿ ಇನ್ನೂ 4 ಸಂದೀಪ್ಗೆ ವಾರ್ನಿಂಗ್ ಮಾಡಿದ್ರು. ಅವರ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಬೆದರಿಕೆ ಕರೆಯ ಕಿಂಗ್ ಪಿನ್ ಪ್ರಕರಣದ ಸಾಕ್ಷಿಯಾಗಿದ್ದ ಪುನೀತ್ ಅನ್ನೋದು ಗೊತ್ತಾಗಿದೆ. ಈತನು ಅರೆಸ್ಟ್ ಆಗಿದ್ದಾನೆ. ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೆದಿದೆ.